ಎರಡು ಗಾದೆ ಬಹಳ ಕೆಟ್ಟ ಗಾದೆ ರೀ ನಮ್ಮ ದೇಶದಲ್ಲಿ. ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸಲ್ವಾ, ಇದೊಂದು ಕೆಟ್ಟ ಗಾದೆ. ಇಲ್ಲಿರುವುದು ಸುಮ್ಮನೆ, ಅಲ್ಲಿರುವುದು ನಮ್ಮನೆ, ಇದೊಂದು ಕೆಟ್ಟ ಗಾದೆ. ನೀವು ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸಲು ಅನ್ನುವಂತ ಒಂದು ಕೆಟ್ಟ ಗಾದೆ ಇಟ್ಟುಕೊಂಡು 35 ವರ್ಷ 30 ವರ್ಷ ದೇವ್ರು ಕೊಡ್ತಾನೆ ದೇವ್ರ ಆಶೀರ್ವಾದ ಮಾಡ್ಬೋದು. ದೇವ್ರು 30 ದಾಟ್ಬೋದು. ಹುಟ್ಟಿಸಿದೇವ್ರು ಯಾಕೆ ಹುಲ್ಲು ಮೇಯಿಸ್ಬೇಕು? ಯಾಕೆ? ದೇವರು ಎಲ್ಲವನ್ನ ಇಟ್ಟುಬಿಟ್ಟಿದಾನಲ್ಲ, ನಮ್ಮ ಕಣ್ಣು ಕಾಣ್ತಾ ಇದೆಯಲ್ಲ, ಕಿವಿ ಕೇಳ್ತಾ ಇದೆಯಲ್ಲ. ಮನುಷ್ಯ ಸೋಂಬೇರಿಗಳಾಗ್ತಾ ಇದ್ದೇವೆ. ಅದಕ್ಕಿಂತ ಹೆಚ್ಚಾಗಿ ನಾವು ತಿಳಿದುಕೊಂಡಿದ್ದೇವೆ ಅನ್ನತಕ್ಕಂಥ ಅಹಂಕಾರದ ಮದಗಜವನ್ನೇ ಹೇಳಿದ್ದೇವೆ. ಇನ್ನೊಬ್ಬರ ಮಾತನ್ನು ಕೇಳುವ ಸಂಯಮವನ್ನು ಕಳೆದುಕೊಂಡಿದ್ದೇವೆ. ಇನ್ನೊಬ್ಬರು ಹೇಳುವ ಮಾತುಗಳನ್ನು ಕೇಳಿ ಬದುಕಬೇಕನ್ನತಕ್ಕಂಥ ಪರಿಜ್ಞಾನದಿಂದ ಹೊರಗೆ ನಿಂತುಕೊಂಡಿದ್ದೇವೆ. ಈ ವ್ಯವಸ್ಥೆಯಲ್ಲಿ ಇದ್ದಾಗ ನಮ್ಮ ಎದುರಿಗೆ ಯಾವ ಸ್ಪರ್ಧೆ ಇದ್ರೂ ಗೆಲ್ಲಲಿಕ್ಕಾಗೋದಿಲ್ಲ. ಇವರೆಲ್ಲರೂ ಕೊಡ್ತಿರ್ತಕ್ಕಂಥವರೆಲ್ಲರೂ ಹೆಚ್ಚು ಕಡಿಮೆ ಡೇಟ್ ಆಫ್ ಬರ್ತ್ ನನಗೆ ತಿಳಿದಂಗೆ 91 ಎಲ್ಲಿ ಸಿದ್ದವರು 91 98 95 ಜಾಸ್ತಿ ಇದೆ ಎಲ್ಲರೂ. ಇವರೆಲ್ಲರೂ ಓದುವಾಗ ಇವ್ರ ಕೈ ಮೊಬೈಲ್ ಬಂದಿರಲಿಲ್ಲ ಅಂತ ನನಗನ್ಸು. ಅದಕ್ಕಾಗಿ ನೀವೆಲ್ಲರೂ IAS KS ಆಗಿದ್ದೀರಿ. ನಿಮ್ಮ ಕೈಯಲ್ಲಿ ಮೊಬೈಲ್ ಇರಲಿಲ್ಲ ಅಂತ ಅನ್ಸುತ್ತೆ. ಮ್ಯಾಕ್ಸಿಮಮ್ ಟಿವಿ ಬಂದಿರೋದು ಕಡಿಮೆ ಅಲ್ವಾ? ನಾನು ಟಿವಿ ನೋಡೋದು ಬೇಡ ಅನ್ನಲ್ಲ, ಆದ್ರೆ ನಾವೇ ಟಿವಿ ಆಗಬಾರ್ದು. ನಾವು ಮೊಬೈಲ್ ನೋಡೋದು ಬೇಡ ಅನ್ನಲ್ಲ. ಯಾಕೆ ಮೊಬೈಲ್ ನೋಡೋದು ಬೇಡ ಅನ್ನಲ್ಲ ಅಂದ್ರೆ, ನೋಡ್ರಿ ಮೊಬೈಲ್ನ, ಆದ್ರೆ ಏನು ನೋಡ್ಬೇಕದನ್ನ ನೋಡ್ರಿ. ಈ ಜಗತ್ತಿನಲ್ಲಿ ಮೊಬೈಲ್ ಇದೆಯಲ್ರಿ, ಬಹಳ ದೊಡ್ಡ ಕೆಲಸ ಮಾಡುತ್ತೆ. ನಾನು ಆಸ್ಟ್ರೇಲಿಯಾಕ್ಕೆ ಹೋದಾಗ, ನನ್ನ ಮಾತನ್ನು ಮುಗಿಸ್ತೇನೆ, ನಾನು ಆಸ್ಟ್ರೇಲಿಯಾಕ್ಕೆ ಹೋದಾಗ ಒಂದು ಹುಡುಗಿ ನನ್ನ ಎದುರಿಗೆ ಕುಳಿತುಕೊಂಡು ಕೇಳಿದ್ರು, ಅಲ್ರಿ ಲಿಂಗ ತಗೊಳ್ರಿ ಅಂತ ಹೇಳ್ತೀರಿ, ನಿಮ್ಮ ಲಿಂಗ ಏನ್ ತೋರಿಸ್ತದ್ರಿ? ನಮ್ಮ ಮೊಬೈಲ್ ತೋರಿಸಿದಷ್ಟು ಗೂಗಲ್ ಮೆಸೇಜ್ಗಳು ನಿಮ್ಮ ಲಿಂಗ ತೋರಿಸ್ತದೆ ಅಂದ್ರೆ ಕೇಳೋದೊಂದು ಹುಡುಗಿ ನನ್ನ. ಆವಾಗ ನಾನು ಹೇಳಿದೆ, ನಾವು AR ಮಠಪತಿಯವರೆಲ್ಲ ಹೋಗಿದ್ದು ಆಸ್ಟ್ರೇಲಿಯಾಕ್ಕೆ. ಆವಾಗ ಒಂದು ಮಾತನ್ನು ಹೇಳಿದೆ, ಮೊಬೈಲ್ ಜಗತ್ತಿನ ಬಹಿರಂಗದ ತೋರಿಸಿದ್ರೆ ಇಷ್ಟಲಿಂದ ಅಂತರಂಗದ ಬೆಳಕನ್ನು ತೋರಿಸದೆ ನೋಡು ನೀನು. ಮನುಷ್ಯನಿಗೆ ಬದುಕಿನಲ್ಲಿ ಸಾಧನೆಯ ಕೊರತೆ ಆಯಿತು, ಧ್ಯಾನದ ಕೊರತೆ ಆಯಿತು, ಯೋಗಾಸನದ ಕೊರತೆ ಆಯಿತು. ಹೌದು, ಈ ದೇಶದೊಳಗಡೆ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅಂತ ಹೇಳಿರ್ತಕ್ಕಂಥ ದೇಶದಲ್ಲಿ 18,000 ವೃದ್ಧಾಶ್ರಮಗಳಾಯಿತು. ವಾಟ್ ಇಸ್ ದ ಎಜುಕೇಶನ್? ಶಿಕ್ಷಣ ಅಂದ್ರೆ ಇಟ್ಸ್ ದ ಅಡ್ಜಸ್ಟ್ಮೆಂಟ್ ಇನ್ ಎನ್ವೈರನ್ಮೆಂಟ್. ಎಜುಕೇಶನ್ ಇಸ್ ಅಡ್ಜಸ್ಟ್ಮೆಂಟ್ ಇನ್ ಎನ್ವೈರನ್ಮೆಂಟ್. ನನಗೆ ಅರ್ಥನೇ ಆಗ್ತಾ ಇಲ್ಲ. ನನಗೆ ಎಷ್ಟು ಮೌಲ್ಯಗಳನ್ನು ಕಳೆದುಕೊಂಡು ಬಿಟ್ಟು ನಾವು, ಅವಿಭಕ್ತ ಕುಟುಂಬಗಳನ್ನು ಕಳ್ಕೊಂಡು ಬಿಟ್ಟು, ಅಣ್ಣ ತಮ್ಮದರನ್ನ ಕಳ್ಕೊಂಡು ಬಿಟ್ಟು, ಮನೆ ಒಳಗಡೆ ಒಂದು ಆಕಳನ ಇಟ್ಟುಕೊಳ್ಳುವಂತ ಮನಸ್ಸುಗಳಿಂದ ದೂರ ಸರ್ದು ಅಲ್ವಾ? ಅದಕ್ಕಾಗಿ ನಾನು, ಇದು ಸಮಯದ ಕಲ್ಪನೆಯ ವೇದಿಕೆ ಆಗಿರೋದ್ರಿಂದ ನಾವಿಲ್ಲಿ ಕೊಡುತ್ತ ವಿದ್ಯಾರ್ಥಿಗಳೇ, ದುಡೀರಿ 18 ತುಂಬ್ತಾ ಇಲ್ಲೋ, ದಿನಕ್ಕೆ 500 ರೂಪಾಯಿ ದುಡಿಬೇಕು. 2 ತಿಂಗಳು